ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಭಾಳ ಸುಲಭವಾಗಿ ಮನೆಯಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ರಿಗೂ ಪ್ರಿಯವಾದಂಥ ಸ್ವೀಟು ಗುಲಾಬ್ ಜಾಮೂನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಇನ್ಸ್ಟೆಂಟ್ ಮಿಕ್ಸ್ನ ಯೂಸ್ ಮಾಡಿ ಮನೆಯಲ್ಲಿ ಹೇಗೆ ಇಷ್ಟು ಸಾಫ್ಟಾಗಿ ಮೃದುವಾಗಿ ಜಾಮೂನ್ನ ಮಾಡೋದು ವಿತ್ ಟಿಪ್ಸ್ ಮತ್ತು ಟ್ರಿಕ್ಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಲ್ಲೆಲ್ಲಿ ನಮ್ಮದು ಮಿಸ್ಟೇಕ್ ಆಗ್ದಂಗೆ ಜಾಮೂನ್ನ ಈಸಿಯಾಗಿ ಮನೆಯಲ್ಲಿ ಪಕ್ಕಾ ಮಾರ್ಕೆಟ್ ಅಥವಾ ಹೋಟೆಲ್ನಲ್ಲಿ ಸಿಗೋವಂಥ ಜಾಮೂನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನಿವತ್ತು ಮಾರ್ಕೆಟ್ನಲ್ಲಿ ಸಿಗುವಂಥ MTR ಗುಲಾಬ್ ಜಾಮೂನ್ ಮಿಕ್ಸನ್ನ ತೊಗೊಂಡಿದ್ದೀನಿ. ಇದು 175 ಗ್ರಾಮ್ಸ್ದು ಹಿಟ್ಟನ್ನು ತೊಗೊಂಡು, ಅಂದರೆ ಇದು 1 ಕಪ್ಪಿಗೆ ಈಕ್ವಲ್ ಆಗುತ್ತೆ. ಇಷ್ಟು ಹಿಟ್ಟನ್ನು ತೊಗೊಂಡು ನಾನು ಜರಡಿನ ಇಟ್ಕೊಳ್ತೀನಿ. ಈ ಜರಡಿ ಇಟ್ಕೊಳ್ಳೋದ್ರಿಂದ ಗಂಟೆಲ್ಲೂ ಬರೋದಿಲ್ಲ. ಈ ಥರ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೋದು, ಹಾಗೆ ಸಾಫ್ಟಾಗಿ ಬರುತ್ತೆ ನಮ್ಮ ಗುಲಾಬ್ ಜಾಮೂನು. ಫಸ್ಟು ನಾನೀಗ ಜರಡಿ ಇಟ್ಕೊಂಡು ಹಿಟ್ಟನ್ನು ಅದಕ್ಕೆ ನಾನು ಹಿಟ್ಟು ಕಲಿಸ್ಕೊಳ್ತೀನಿ. ಇದು ಮೊದಲನೇ ಸ್ಟೆಪ್ಪು, ಹಿಟ್ಟು ಕಲಿಸ್ಕೊಳ್ಳೋದು. ಈಗ ನಾನು ಅದಕ್ಕೆ 1/4 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಇದರಲ್ಲಿ ಸಾಫ್ಟಾಗಿ ಬರಬೇಕಾಗಿತ್ತು ಅಂದರೆ ಜಾಮೂನು ನಾವು ಹಿಟ್ಟು ಕಲಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ತುಂಬಾ ಗಟ್ಟಿ ಕಲಿಸ್ಕೋಬಾರ್ದು ಹಿಟ್ಟು, ಹಾಗೆ ತುಂಬ ತೆಳ್ಳುವ ಕಲಿಸ್ಕೋಬಾರ್ದು. ಹಾಗಾಗಿ ನೋಡ್ಕೊಳ್ತಾ ಹಾಲು ತೊಗೋಬೇಕು. ನಾನು ಫಸ್ಟು 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೆ, ಅದಷ್ಟನ್ನು ಪೂರ್ತಿ ಬಳಸಿ ಈಗ ಸೆಕೆಂಡ್ ಟೈಮು 1/4 ಕಪ್. ಒಟ್ಟಿನಲ್ಲಿ ನಾನು ಅರ್ಧ ಕಪ್ಪಷ್ಟು, 1 ಫುಲ್ ಕಪ್ಪು ಹಿಟ್ಟಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಹಾಲನ್ನ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ಬೆರಳು ತುದಿನಲ್ಲಿ ಕಲಿಸ್ಕೊಳ್ತಾ ಹೋಗಬೇಕು. ತುಂಬ ಪ್ರೆಷರ್ ಹಾಕಿ ಕಲಿಸ್ಕೋಬಾರ್ದು. ಲೈಟಾಗಿ ಈ ಥರ ಕೈಗೆ ಅಂಟ್ಕೊಂಡ್ರೂ ಪರವಾಗಿಲ್ಲ, ಅದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ಲೈಟಾಗಿ ನಾದ್ಕೋಬೇಕು ಹಿಟ್ಟನ್ನು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಕಲಿಸ್ಕೊಂಡು ತುಂಬ ಹಾರ್ಡಾಗಿ ಕಲಿಸ್ಕೋಬಾರ್ದು. ಹಿಟ್ಟು ಸಾಫ್ಟಾಗಿ ಬರೋದಿಲ್ಲ ಜಾಮೂನು. ಸೊ ಈ ಥರ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆನೆ ಕಲಿಸ್ಕೊಂಡು ಇದನ್ನು ಈ ಥರ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಈಗ ನಾನು ಪಾತ್ರೆ ಮುಚ್ಚಿಟ್ಟಿದ್ದೀನಿ. ಮೊದಲು ಈಗ ಸೆಕೆಂಡ್ ಸ್ಟೆಪ್ಪು, ನಾನೀಗ ಶುಗರ್ ಸಿರಪ್ ಅಂದರೆ ಕ್ಷೀರನ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನಿಗೆ ಕ್ಷೀರ ಬೇಕಲ್ಲ, ಅದಕ್ಕೆ ನಾನು 2 ಕಪ್ಪು ಸಕ್ಕರೆ ಮತ್ತು ಅದಕ್ಕೆ 2 ಕಪ್ಪು ನೀರನ್ನು ಹಾಕಿದ್ದೀನಿ. ನಾನು 1 ಫುಲ್ ಕಪ್ಪು ಹಿಟ್ಟು ಅಂದರೆ 175 ಗ್ರಾಮ್ ಜಾಮೂನ್ ಹಿಟ್ಟಿಗೆ 2 ಕಪ್ ಸಕ್ಕರೆ, 2 ಕಪ್ ನೀರನ್ನು ಹಾಕ್ಕೊಂಡು ಫುಲ್ ಫ್ಲೇಮಲ್ಲಿ ನಾವು ಸಕ್ಕರೆನ ಕರಗಿಸ್ಕೋಬೇಕು. ಚೆನ್ನಾಗಿ ಕುದಿ ಬರಬೇಕು ಸಕ್ಕರೆ ಪಾಕ. ಇದು ಪಾಕ ಅಂತಂದರೆ ಫುಲ್ಲು ಒಂದೆಳೆ ಪಾಕ ಆ ಥರ ಏನೂ ಬರೋದು ಬೇಕಿಲ್ಲ. ಜಸ್ಟು ಸಕ್ಕರೆನ ಕುದಿಸ್ಕೊಂಡು ಚೆನ್ನಾಗಿ ಸುಮ್ಮನೆ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ನೋಡಿ, ಇಲ್ಲಿ ಜಾಮೂನು ಸಾಫ್ಟಾಗಿ ಬರಬೇಕಂತಂದರೆ ಪಾಕ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ನೋಡಿ, ಈ ಥರ ಪಾಕ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನಾನು 1-2 ಕೇಸರಿ ದಳ ಹಾಕಿ ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕುದ್ದಾದಮೇಲೆ ಆಫ್ ಮಾಡ್ತೀನಿ. ಈಗ ಅದಕ್ಕೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಪಾಕ ತುಂಬ ಗಟ್ಟಿನೂ ಇರಬಾರ್ದು, ಜಸ್ಟ್ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ನಾವು ನೆನೆಕ್ಕೆ ಇಟ್ಟಿದ್ದಂಥ ಕಲಸಿಟ್ಟಿರುವಂಥ ಹಿಟ್ಟನ್ನು ಈ ಥರ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಜಾಮೂನು ಯಾವ ದಪ್ಪ ಬೇಕೋ ಆ ಸೈಜ್ಗಿಂತ ಅರ್ಧ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೇಕು. ಯಾಕೆಂದರೆ ಕರಿದ ಮೇಲೆ ಮತ್ತು ಸಕ್ಕರೆ ಪಾಕದಲ್ಲಿ ನೆಂದ ಮೇಲೆ ಜಾಮೂನು ಡಬಲ್ ಆಗುತ್ತೆ ಸೈಜು. ಹಾಗಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈಗ ಆ ಉಂಡೆಗಳನ್ನ ಚೆನ್ನಾಗಿ ಈ ಥರ ಉರುಳಾಡಿಸ್ಬೇಕು. ಹಂಗೆ ಚೆನ್ನಾಗಿ ಉರುಳಾಡಿಸಿದಾಗ ನೈಸಾಗಿ ಬರುತ್ತೆ. ಎಲ್ಲೂ ಕ್ರ್ಯಾಕ್ ಬರದೇ ಇರೋ ಥರ ಉಂಡೆಗಳು ಮಾಡ್ಕೋಬೇಕು. ಆವಾಗಲೇ ನಮ್ಮ ಜಾಮೂನು ಸೂಪರ್ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ನೈಸಿಗೆ ಚೆನ್ನಾಗಿ ಉಂಡೆಗಳನ್ನ ಈ ಥರ ಉಂಡೆನ ಹೊರಳಾಡಿಸ್ಕೋಬೇಕು. ಆವಾಗ ನೋಡಿ, ಈ ಥರ ಮತ್ತೆ ಇನ್ನೂ ಸ್ವಲ್ಪ ಲೈಟಾಗಿ ಏನಾದ್ರು ಕ್ರ್ಯಾಕ್ ಇತ್ತು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಮತ್ತು ಈ ಥರ ಚೆನ್ನಾಗಿ ಹೊರಳಾಡಿಸ್ಬೇಕು. ಆವಾಗ ನೈಸಿಗೆ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಒಂದೇ ಸೈಜ್ನಲ್ಲಿ ತುಂಬ ಚೆನ್ನಾಗಿ ಈ ಥರ ನಾದ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ಗಟ್ಟಿ ಪ್ರೆಷರ್ ಹಾಕಿ ಈ ಥರ ಉಂಡೆಗಳು ಮಾಡಿಕೊಂಡ್ರು ಪರವಾಗಿಲ್ಲ. ಮೇಲ್ಗಡೆ ಮೈ ಮೇಲ್ಗಡೆ ಎಲ್ಲ ಅಂದರೆ ಮೇಲ್ಗಡೆ ಟೆಕ್ಸ್ಚರು ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಎಲ್ಲೂ ಕ್ರ್ಯಾಕ್ ಬರ್ದಂಗೆ, ಗಂಟುಗಳ ಬರ್ದಂಗೆ ಚೆನ್ನಾಗಿ ಉಂಡೆನ ಒತ್ತಿ ಈ ಥರ ಅಂದರೆ ಚೆನ್ನಾಗಿ ಒತ್ತಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಇದಿಷ್ಟನ್ನು ನಾನು ಮಾಡಿಟ್ಕೊಂಡಿದ್ದೀನಿ, ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಟಿರಬೇಕು. ಎಣ್ಣೆ ಕಾಯ್ತಾ ಇರಬೇಕು. ಅಷ್ಟರೊಳಗೆ ನಾವು ಉಂಡೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇಲ್ಲಿ 3rd ಸ್ಟೆಪ್ಪು, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು ಜಾಮೂನು. ಎಣ್ಣೆ ಕೂಡ ಫಸ್ಟು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು. ಆದರೆ ಫುಲ್ಲು ತುಂಬ ಊರಿನಲ್ಲಿ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಂಡು, ತುಂಬ ಕಡಿಮೆನೂ ಕಾದಿರಬಾರ್ದು, ತುಂಬ ಜಾಸ್ತಿನೂ ಕಾದಿರಬಾರ್ದು. ಎಣ್ಣೆ ಒಂದೇ ಹದದಲ್ಲಿ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕಾದಿದ್ರೆ ಜಾಮೂನು ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ತುಂಬ ಜಾಸ್ತಿ ಇಟ್ಕೊಂಡ್ರೆ ಎಣ್ಣೆನ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ, ಕಪ್ಪಾಗ್ಬಿಡುತ್ತೆ ಬೇಗ.
ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರೆ ನಿಮ್ಮ ಜಾಮೂನು ಒಡಕ್ಕಾಗುತ್ತೆ, ಅಂದರೆ ಕ್ರ್ಯಾಕ್ಸ್ ಬಂದುಬಿಡುತ್ತೆ, ಹೊಡ್ಕೊಳ್ಳುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ, ಹಸಿ ಆಗಿಬಿಡುತ್ತೆ. ಇದೊಂದನ್ನು ಟಿಪ್ಪನ್ನ ಜ್ಞಾಪಕ ಇಟ್ಕೊಳ್ಳಿ. ಫ್ರೈ ಮಾಡೋದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ನಾವು ಫ್ರೈ ಮಾಡುವಾಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು. ಈಗ ನಾವು ಜಾಮೂನನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹೀಗೆ ಕೈ ಆಡಿಸ್ಕೊಂಡು ಒಂದು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡ್ತಾ ಹೀಗೆ ಕೈ ಆಡ್ತಾ ಫ್ರೈ ಮಾಡ್ತಾ ಇರಬೇಕು. 2 ನಿಮಿಷ ಹಾಗೆ ಹೀಗೆ ಕೈ ಬಿಡದಲ್ಲೇ ಎಲ್ಲ ಕಡೆಯೂ ಈ ಥರ ಟರ್ನ್ ಮಾಡ್ಕೊತ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮೇಲ್ಗಡೆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫಸ್ಟ್ ಬ್ಯಾಚ್ ನಾನು ಕರೆದಾಯಿತು. ಈಗ ಅದೇ ಫ್ಲೇಮಿಗೆ ನಾವು ಎಣ್ಣೆ ಕಾದಿರುತ್ತಲ್ಲ ಆವಾಗ ಈ ಸೆಕೆಂಡ್ ಬ್ಯಾಚಿಗೆ ಮತ್ತೆ ಜಾಮೂನನ್ನು ಹಾಕ್ತಾಯಿದ್ದೀವಿ. ಇವಾಗಲೂ ಅಷ್ಟೇ ಎಣ್ಣೆ ತುಂಬ ಕಾದಿರಬಾರ್ದು, ತುಂಬ ಲೋನು ಇರಬಾರ್ದು. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಹಾಕಿದ ತಕ್ಷಣ ಒಂದು ಸ್ಪೂನ್ ಅಥವಾ ಈ ಥರ ಈ ಜಾಲರಿನ ತೊಗೊಂಡು ಇಮ್ಮಿಡಿಯೇಟಾಗಿ ನಿಮಗೆ ಹೊರಳಿಸ್ತಾ ಇರಬೇಕು. ಏಕೆಂದರೆ ಒಂದೇ ಕಡೆ ಬ್ರೌನ್ ಆಗಿಬಿಡುತ್ತೆ, ಇಲ್ಲ ಅಂದರೆ ಒಂದು ಕಡೆ ವೈಟ್ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ಈ ಥರ ಟರ್ನ್ ಆ್ಯಂಡ್ ಟ್ವಿಸ್ಟ್ ಥರ ಮಾಡ್ತಾ ಬರಬೇಕು. ಆವಾಗ ನೋಡಿ ಎಲ್ಲ ಕಡೆಯೂ ಒಂದೇ ಕಲರ್ ಬರುತ್ತೆ ಚೆನ್ನಾಗಿ, ಮತ್ತು ಈವನ್ನಾಗಿ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ಕೂಡ ಬೆಂದಿರುತ್ತೆ. ಜಾಮೂನು ಸೂಪರ್ ಸಾಫ್ಟಾಗಿ ಚೆನ್ನಾಗಿ ಸೇಮ್ ಮಾರ್ಕೆಟ್ ಅಥವಾ ಹೋಟೆಲ್ ಸ್ಟೈಲ್ ಬರಬೇಕು ಅಂತಂದರೆ ಇದೇ ಟ್ರಿಕ್ಕು. ಎಲ್ಲ ಕಡೆನೂ ಚೆನ್ನಾಗಿ ಬೆಂದಿರಬೇಕು. ಆ ಥರ ಚೆನ್ನಾಗಿ ಬೇಯಬೇಕಂತಂದರೆ ನಾವು ಮಾಡ್ಕೊಳ್ಳೋ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಹಿಟ್ಟು ಕರೆಕ್ಟಾಗಿ ಕಲಿಸ್ಕೋಬೇಕು, ಸಕ್ಕರೆ ಪಾಕ ಅಂದರೆ ಕ್ಷೀರನ ಚೆನ್ನಾಗಿ ಮಾಡ್ಕೋಬೇಕು. ಹಾಗೆಯೇ ಕರಿಯುವಾಗಲೂ ಒಂದೇ ಹದದಲ್ಲಿ ಕರಿಬೇಕು, ಅಂದರೆ ಟೆಂಪ್ರೇಚರ್ನ ನೋಡಿಕೊಂಡು ಕ್ಲೀನಾಗಿ ಕರ್ಕೋಬೇಕು. ನೋಡಿ ಎಲ್ಲೂ ಸೀದಿಲ್ಲ, ಕಲರು ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಒಳಗಡೆನೂ ಕೂಡ ಚೆನ್ನಾಗಿ ಬಂದಿದೆ. ಎಲ್ಲೂ ಕ್ರ್ಯಾಕ್ಸು ಬಂದಿಲ್ಲ, ಅದು ಇಂಪಾರ್ಟೆಂಟು. ಎಲ್ಲೂ ಕ್ರ್ಯಾಕ್ಸ್ ಬರ್ದಲೇ ಚೆನ್ನಾಗಿ ಕರೆದಿಟ್ಕೊಂಡು ನಾವೀಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಈ ಕಡೆ ಕ್ಷೀರ ನಾವು ಮಾಡಿ ಆಫ್ ಮಾಡಿ ಪ್ಲೇಟ್ ಮುಚ್ಚಿದ್ದೀವಲ್ಲ ಅದನ್ನು ಈಗ ನಾವು ತೆಗೆದಿಟ್ಟು ಈ ಕ್ಷೀರದ ಟೆಂಪ್ರೇಚರ್ ಎಷ್ಟಿರಬೇಕಂದ್ರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಈ ಕ್ಷೀರದು ಅಂದರೆ ಶುಗರ್ ಸಿರಪ್ಪು ಮೀಡಿಯಮ್ ಟೆಂಪ್ರೇಚರಲ್ಲಿ ಇರಬೇಕು. ತುಂಬ ತಣ್ಣಗಿದ್ದರೆ ಕ್ಷೀರ ಹೀರ್ಕೊಳ್ಳೋದಿಲ್ಲ, ಹಾಗೆ ತುಂಬ ಬಿಸಿ ಇದ್ದರೆ ಜಾಮೂನು ಒಡೆದೋಗ್ಬಿಡುತ್ತೆ. ನೋಡಿ ಈಗ ನಾನು ಒಂದು ಡ್ರೈ ಜಾಮೂನು ಒಡೆದ್ಬಿಟ್ಟು ತೋರಿಸ್ದೆ, ಒಳಗಡೆನೂ ಕೂಡ ಬೆಂದಿದೆ ಚೆನ್ನಾಗಿ, ಅಂದರೆ ನಾವು ಕರೆದಿರೋ ಮೆಥಡು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನಾವು ಕ್ಷೀರದಲ್ಲಿ ನೆನೆಯೋಕ್ಕೆ ಇಟ್ಟು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಚೆನ್ನಾಗಿ ನೆನೆಸಿದ್ರೆ ಅದು ಡಬಲ್ ಆಗುತ್ತೆ ಸೈಜ್. ನಾವು ಹಾಕಿದ ಸೈಜಿಂತ ಡಬಲ್ ಆಗಿ ಸಾಫ್ಟಾಗಿ ಕ್ಷೀರನೆಲ್ಲ ಹೀರ್ಕೊಂಡಿದೆ ಚೆನ್ನಾಗಿ. ಒಂದು ಮಿನಿಮಮ್ 2 ಅವರ್ಸ್ ಬಿಟ್ಟರೆ ಕ್ಷೀರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ ಈಗ ಜಾಮೂನು ರೆಡಿಯಾಗಿದೆ. ನಾನು ಹೇಳಿದಂಥ ಸ್ಟೆಪ್ಸ್ ಎಲ್ಲದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪಕ್ಕಾ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಜಾಮೂನ್ನ ಮಾಡ್ಬೋದು. ನಾವು ಇವತ್ತು MTR ಪ್ರಿಮಿಕ್ಸ್ನ ಯೂಸ್ ಮಾಡಿಕೊಂಡು ಜಾಮೂನ್ನ ಹೇಗೆ ಒಂದು ಚೂರು ಕ್ರ್ಯಾಕ್ ಬರ್ತಲೇ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ನೀವು ಒಂದ್ಸತಿ ಈ ರೆಸಿಪಿನ ಹೇಳಿರೋ ಸ್ಟೆಪ್ಸ್ನ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಎಲ್ಲೂ ಈ ಥರ ಕ್ರ್ಯಾಕ್ಸ್ ಬರೋದಾಗಲಿ ಗಂಟಾಗೋದಾಗಲಿ ಅಥವಾ ಒಳಗಡೆ ಗಟ್ಟಿ ಇರುತ್ತೆ ಬೆಂದೇ ಇರಲ್ಲ ಅನ್ನೋ ಪ್ರಾಬ್ಲಮ್ಮು ಬರೋದೇ ಇಲ್ಲ. ಯಾರ್ಯಾರಿಗೆ ಕೆಲವರು ಈಗ ಹೊಸದಾಗಿ ಕಲಿತಿರ್ತಾರೋ ಅವರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ಒಂದು ಸಣ್ಣದೊಂದು ಇವೆಂಟ್ ಆದರೂ ಮನೆಯಲ್ಲಿ ಏನೇ ಒಂದು ಶುಭ ಸಮಾಚಾರ ಇದ್ದಾಗ ನಾವು ಏನೋ ಒಂದು ಮಾಡಬೇಕು ಅಂತಂದಾಗಲೂ ಇಮ್ಮಿಡಿಯೇಟಾಗಿ ನೀವು ಈ ಜಾಮೂನು ಪ್ರಿಮಿಕ್ಸ್ನ ತಂದು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈಗ ಕಟ್ ಮಾಡಿದಾಗ ಸಾಫ್ಟಾಗಿ ಬಂದಿದೆ, ಒಳಗಡೆನೂ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಟ್ರಿಕ್ ಏನು ಅಂದರೆ ನಾವೆಲ್ಲದನ್ನು ಈ ಸ್ಟೆಪ್ಸ್ನ ಹೇಳಿದ್ದೆಲ್ಲದು ಫಾಲೋ ಮಾಡಿದಾಗ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಜಾಮೂನು ಬರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಪಾಕನೂ ಅಂದರೆ ಶುಗರ್ ಸಿರಪ್ಪು ಕರೆಕ್ಟಾಗಿ ಹದದಲ್ಲಿ ಮಾಡಿಕೊಂಡ್ರೆ ಸಾಫ್ಟಾಗಿ ಜ್ಯೂಸಿಯಾಗಿ ಜಾಮೂನು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಎಲ್ಲರೂ ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಈ ಥರ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.